ಗ್ಯಾರಂಟಿಯ ಜನಪ್ರಿಯತೆ ಸರ್ಕಾರಕ್ಕೆ ಸಿಕ್ತು. ಬಟ್ ಅದೀಗ ಎರಡಲಗಿನ ಕತ್ತಿ ಅನ್ನೋದು ಗೊತ್ತಾಗ್ತಾ ಇದೆ ಸರ್ಕಾರಕ್ಕೆ. ಹೀಗಾಗಿ ಹೇಗಾದರೂ ಮಾಡಿ ತಮ್ಮ ಬೊಕ್ಕಸವನ್ನು ತುಂಬಿಸಿಕೊಳ್ಳೋ ನಿಟ್ಟಿನಲ್ಲಿ ನಾನಾ ಮಾರ್ಗಗಳನ್ನು ಹುಡುಕ್ತಾ ಇದೆ. ಈಗ ನೋಡಿ, ವಾಯುವಿಹಾರಿಗಳು ಮತ್ತು ಕ್ರೀಡಾಪಟುಗಳ ಮೇಲೆ ಸರ್ಕಾರದ ಕಣ್ಣು ಬಿದ್ದಿದೆ. ಇವರ ಹತ್ರ ದುಡ್ಡು ವಸೂಲಿ ಮಾಡೋದಕ್ಕೆ ಮುಂದಾಗಿರುವಂತಹ ಸರ್ಕಾರದ ನಡೆಯ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತ ಆಗಿದೆ. ಎಲ್ಲಿ ಏನ್ ಸ್ಕೀಮು, ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ವಾಯು ವಿಹಾರಿಗಳ ಮೇಲೂ ಸರ್ಕಾರ ತೆರಿಗೆ, ಕ್ರೀಡಾಪಟುಗಳ ಮೇಲೂ ಇನ್ಮುಂದೆ ಶುಲ್ಕದ ಭಾರ. ವಾಯು ವಿಹಾರಿಗಳಿಗೆ ತಿಂಗಳಿಗೆ 300 ರೂಪಾಯಿ ಶುಲ್ಕ, ಕ್ರೀಡಾಂಗಣದಲ್ಲಿ ಪ್ರಾಕ್ಟೀಸ್ ಮಾಡೋರಿಗೆ ಗಂಟೆಗೆ 200 ರೂಪಾಯಿ. ಗ್ಯಾರಂಟಿಗಳಿಗೆ ಹಣ ಹೊಂದಿಸಲು ರಾಜ್ಯ ಕಾಂಗ್ರೆಸ್ ಸರ್ಕಾರ ಯದ್ವಾ ತದ್ವಾ ತೆರಿಗೆ ಹಾಕ್ತಿರೋದು ಗೊತ್ತಿರೋದೆ. ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ತೆರಿಗೆ, ಶುಲ್ಕ ಅಂತ ಹೇಳಿ ರಾಜ್ಯ ಸರ್ಕಾರ ಸಾರ್ವಜನಿಕರಿಂದ ವಸೂಲಿ ಮಾಡ್ತಿದೆ. ಈ ಮಧ್ಯೆ ವಾಯು ವಿಹಾರಿಗಳಿಗೂ ಕ್ರೀಡಾಪಟುಗಳಿಗೂ ತೆರಿಗೆ ಹಾಕಲು ಸರ್ಕಾರ ಹೊರಟಿದೆ. ಸರ್ಕಾರಿ ಕ್ರೀಡಾಂಗಣಗಳಲ್ಲಿ ತರಬೇತಿ ಪಡೆಯುವ ಕ್ರೀಡಾಪಟುಗಳಿಗೆ ಹಾಗೂ ವಾಯು ವಿಹಾರ ಮಾಡುವ ಸಾರ್ವಜನಿಕರಿಗೂ ಶುಲ್ಕ ವಿಧಿಸುವ ಸುತ್ತೋಲೆ ಹೊರಡಿಸಿದೆ. ಇದು ಇಡೀ ರಾಜ್ಯಾದ್ಯಂತ ಮಾರ್ಚ್ 1ರಿಂದ ಜಾರಿಯಾಗಲಿದೆ. ವಿಶೇಷವಾಗಿ ತುಮಕೂರು ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣ ವಿಶ್ವ ದರ್ಜೆಯ ಸ್ಥಾನಕ್ಕೆ ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ಪ್ರಾಕ್ಟೀಸ್ ಮಾಡುವ ಪ್ರತಿ ಕ್ರೀಡಾಪಟುಗಳಿಗೂ ವಾಕಿಂಗ್ ಮಾಡೋರಿಗೂ ಶುಲ್ಕ ವಿಧಿಸಲಾಗುತ್ತದೆ. ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ವಾಕ್ ಮಾಡುವ ವಯೋವೃದ್ಧರಿಗೆ ತಿಂಗಳಿಗೆ 300 ರೂಪಾಯಿ ಶುಲ್ಕ ವಿಧಿಸುವ ಸುತ್ತೋಲೆ ಹೊರಡಿಸಲಾಗಿದೆ. ಹಿರಿಯ ನಾಗರಿಕರು, ಹಿರಿಯ ತರಬೇತುದಾರರು, ಕ್ರೀಡಾಪಟುಗಳು ಅದರ ಆಗುವಗಳನ್ನ ತಿಳ್ಕೊಂಡು ಒಂದು ಶುಲ್ಕನ ನಿಗದಿ ಮಾಡಿ ನಾವು ಇಂಪ್ಲಿಮೆಂಟ್ ಮಾಡಬೇಕು ಅಂತ. ಇಲ್ಲ, ಇವಾಗ ಯಾರಿಗೂ ನಾವು ಶುಲ್ಕ ಆಗ್ತಾ ಇಲ್ವಲ್ಲ. ವಾಯು ವಿಹಾರಿಗಳಿಗೆ ಅಂತ ಸಪ್ರೇಟಾಗಿ ಏನೂ ಮಾಡಿಲ್ಲ. ಎಲ್ಲರಿಗೂ ಒಂದು 300 ರೂಪಾಯಿ ಪ್ಲಸ್ 50 ರೂಪಾಯಿ ನಾವು ರಿಜಿಸ್ಟ್ರೇಷನ್ ಫೀಸ್ ಅಂತ ಮಾಡಿದ್ದೀವಿ. ಆದಷ್ಟು ಫಿಕ್ಸ್ ಮಾಡ್ತಾ ಇದ್ದೀವಿ ಅಷ್ಟೇ. ಸದ್ಯ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹೊರಡಿಸಿರೋ ಸಾರ್ವಜನಿಕ ಪ್ರಕಟಣೆಯಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಸರ್ಕಾರ ಶುಲ್ಕ ಬರೆ. ವಾಯು ವಿಹಾರಿಗಳಿಗೆ ಮಾಸಿಕ ಶುಲ್ಕ 300 ರೂಪಾಯಿ, ಕ್ರೀಡಾಪಟುಗಳಿಗೆ ವಾರ್ಷಿಕ ಶುಲ್ಕ 5,000 ರೂಪಾಯಿ, ಕ್ರೀಡಾಪಟುಗಳಿಗೆ ಮಾಸಿಕ ಶುಲ್ಕ 500 ರೂಪಾಯಿ, ಬ್ಯಾಡ್ಮಿಂಟನ್ ಅಂಕಣಕ್ಕೆ ಪ್ರತಿ ಗಂಟೆಗೆ 200 ರೂಪಾಯಿ, ಅಥ್ಲೆಟಿಕ್ ಕ್ರೀಡಾಪಟುಗಳಿಗೆ ಮಾಸಿಕ 150 ರೂಪಾಯಿ, ವಾಲಿಬಾಲ್, ಖೋಖೋ ಅಂಕಣಕ್ಕೆ ಮಾಸಿಕ 500 ರೂಪಾಯಿ, ಕಬಡ್ಡಿ, ಬಾಸ್ಕೆಟ್ಬಾಲ್ ಅಂಕಣಕ್ಕೆ ಮಾಸಿಕ 500 ರೂಪಾಯಿ, ಮಲ್ಟಿ ಜಿಮ್ ಕ್ರೀಡಾಪಟುಗಳಿಗೆ ಮಾಸಿಕ 300 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕ್ರೀಡಾಪಟುಗಳಿಗೆ 150 ರೂಪಾಯಿ, ಕ್ರೀಡಾಂಗಣ ಪ್ರವೇಶ ಗುರುತಿನ ಚೀಟಿ 50 ರೂಪಾಯಿ. ಹೀಗೆ ಪ್ರತಿ ಕ್ರೀಡೆಗೂ ಶುಲ್ಕ ನಿಗದಿಪಡಿಸಲಾಗಿದೆ. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧಿಸಿ ಕೀರ್ತಿ ತಂದ ಕ್ರೀಡಾಪಟುಗಳಿಗೂ ಉಚಿತ ತರಬೇತಿ ಇಲ್ಲಿ ಸಿಗೋದಿಲ್ಲ. ಕ್ರೀಡಾಂಗಣ ನಿರ್ವಹಣೆ ಮಾಡಲು ಸರ್ಕಾರದ ಬಳಿ ಹಣ ಇಲ್ಲ. ಉಚಿತವಾಗಿ ತರಬೇತಿ ಕೊಡಬೇಕಾದ ಸರ್ಕಾರವೇ ಶುಲ್ಕ ವಿಧಿಸಲು ಮುಂದಾಗಿರೋದಕ್ಕೆ ವಿರೋಧ ವ್ಯಕ್ತವಾಗಿದೆ. ಅದು ಯಾವುದು ಎಂಟ್ರಿ ಫೀಸ್ ಆಗಲಿ ಯಾವುದೂ ಇರಲಿಲ್ಲ. ನನಗೀಗ 70 ವರ್ಷ ಆಗಿದೆ. ಈಗ ಆಲ್ಮೋಸ್ಟ್ ಆಲ್ ಸೀನಿಯರ್ ಸಿಟಿಸನ್ನು ರೆಸಿಡೆನ್ಷಿಯಲ್ ಏರಿಯಾ ಆದ್ರಿಂದ ಎಲ್ಲ ರೆಸಿಡೆನ್ಸಿ ಜನಗಳೆಲ್ಲ ಇಲ್ಲಿ ವಾಕಿಂಗ್ ಮೊದಲಿಂದನೂ ಮಾಡ್ಕೊಂಬಂದಿದ್ದಾರೆ. ಆದ್ದರಿಂದ ಯಾವುದು ಪೇಮೆಂಟ್ ಮಾಡೋದಾಗಲಿ ಅದಾಗಲಿ ನಾವು ಯಾವುದಕ್ಕೆ ಅದಕ್ಕೆ ವಿರೋಧಿಸ್ತೀವಿ. ನಾವು ಎಲ್ಲ ಉಚಿತ ಕೊಟ್ಟಿದ್ದೀರಿ, ನಮಗೆ ಯಾಕೆ ಸೀನಿಯರ್ ಸಿಟಿಸನ್ ಮೇಲೆ ಯಾಕೆ ಇಷ್ಟೊಂದು ಹೊರೆ ಇರ್ತಾ ಇದ್ದಿರ್ತಾವೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ನಮಗೆ ಪೇಮೆಂಟ್ ವಿರೋಧ ಇದೆ, ನಾವು ಕೊಡೋದಿಲ್ಲ, ಯಾವುದೇ ಕಾರಣದಿಂದ ಕೊಡೋದಿಲ್ಲ. ನಾವು ವಾಕಿಂಗಿಗೆ ಒಂದು ಟ್ರ್ಯಾಕ್ ಬಿಟ್ಕೊಡ್ತೀವಿ ಅಂತ ಜಿಲ್ಲಾಧಿಕಾರಿಯಿಂದ ಹಿಡಿದು ಎಲ್ಲ ಕ್ರೀಡಾ ಇಲಾಖೆಯಿಂದ ಕೂಡ ಹೇಳಿದರು. ಇವತ್ತು ನೋಡಿದ್ರೆ ವಾಕಿಂಗ್ನವ್ರನ್ನ ಒಳಗಡೆಗೆ ಬರಬೇಡಿ ಅಂತ ಹೇಳ್ತಾರೆ. ಈಗ ವಾಕಿಂಗ್ ಮಾಡೋರು ಯಾರು? ಎಲ್ಲ ಏಜ್ ಆದವರು, ಎಲ್ಲ 70, 80 ಶುಗರು, BP ಇರೋರು. ಅವ್ರು ಈಗ ಸುತ್ತಮುತ್ತ ಎಲ್ಲೂ ಇಲ್ಲ ಅಲ್ಲಿ. ಅದರಿಂದ ವಾಕಿಂಗ್ನವ್ರಿಗೂ ಒಂದು ಅರ್ಧ ಗಂಟೆ ಬಿಟ್ಟರೆ ಏನೂ ಆಗಲ್ಲ, ತಪ್ಪೇನಿಲ್ಲ. ಅದರಿಂದ ವಾಕಿಂಗ್ನವ್ರಿಗೂ ಒಂದು 2 ಟ್ರ್ಯಾಕು ಬಿಟ್ಕೊಡ್ಬೇಕು. ಇಡೀ ರಾಜ್ಯಾದ್ಯಂತ ಈ ಶುಲ್ಕ ಜಾರಿಯಾಗಲಿದೆ. ವಾಯು ವಿಹಾರಿಗಳು ಸ್ವಚ್ಛಂದವಾಗಿ ವಿಹರಿಸಿ ತಂಪು ಗಾಳಿ ಸೇವನೆ ಮಾಡಲು ಈ ಸರ್ಕಾರಕ್ಕೆ ಶುಲ್ಕ ಕೊಡುವ ಪರಿಸ್ಥಿತಿ ಬಂದಿದೆ. ಕ್ರೀಡಾಪಟುಗಳು ಸಹ ಹಣ ತೆರಬೇಕಾದ ಪರಿಸ್ಥಿತಿ ಎದುರಾಗಿದೆ ಅಂತ ಜನ ಹಿಡಿ ಶಾಪ ಹಾಕುತ್ತಿದ್ದಾರೆ. ಮಂಜುನಾಥ ತಾಳಮಕ್ಕಿ, ಪಬ್ಲಿಕ್ ಟಿವಿ, ತುಮಕೂರು.